Hello friends, once again welcome back to my channel. Today I am going to explain the 7th standard curiosity. The first chapter name is From the Science Curiosity, the ever evolving world of science. Today I am explaining the 7th standard science chapter in Kannada because many students and parents have requested me. Many of you commented that the new NCERT science textbook is easier to understand when it is explained in Kannada. So, to help everyone to learn the concepts clearly and confidently, I will be explaining each chapter in simple Kannada and also solving the important question and answers. I hope these videos will make science more interesting and easier for all of you. Let's begin our learning journey. Let's get started. ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈ ದಿನ ನಾವು 7ನೇ ತರಗತಿಯ ಹೊಸ ಪಠ್ಯಕ್ರಮ ಕುತೂಹಲ ಕ್ಯೂರಿಯಾಸಿಟಿಯ ಒಂದು ಮೊದಲನೇ ಚಾಪ್ಟರ್ ಆದಂತಹ ನಿರಂತರ ಬದಲಾಗುತ್ತಿರುವ ಒಂದು ವಿಜ್ಞಾನದ ಲೋಕ, ಈ ಒಂದು ಚಾಪ್ಟರನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗ್ಬಿಟ್ಟು ನಾನು ಲೈನ್ ಬೈ ಲೈನ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಏನಿದೆ ಈ ಒಂದು ಪೇಜಲ್ಲಿ ಅಂತ ಪೇಜ್ ವೈಸ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬಲ್ಲೆ. ಓಕೆ ಫೈನ್. ಇಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ಅಥವಾ ಪೇರೆಂಟ್ಸ್ ಅಥವಾ ಟೀಚರ್ಸ್, ವಿಜ್ಞಾನ ಅನ್ನೋದು ಈ ಪೇಜಲ್ಲಿ ಏನಿದೆ ಅಂತಂದರೆ, ವಿಜ್ಞಾನ ಅನ್ನೋದು ಕೇವಲ ಪುಸ್ತಕದಲ್ಲಿರುವ ಕೆಲವು ವಿಷಯಗಳನ್ನು ಓದುವುದು ಮಾತ್ರ ಅಲ್ಲ. ವಿಜ್ಞಾನ ಅಂದರೆ ಪ್ರಶ್ನೆಗಳನ್ನು ಕೇಳೋದು, ಆಮೇಲೆ ಅದರ ಉತ್ತರಗಳನ್ನು ಹುಡುಕೋದು ಮತ್ತು ಹೊಸ ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡೋದೇ ವಿಜ್ಞಾನ ಆಗಿದೆ. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಅನೇಕ ಅದ್ಭುತ ಸಂಗತಿಗಳು ನಡೀತಾ ಇದ್ವಲ್ವಾ. ಏನಂತ ಅಂದರೆ, ಒಂದು ಎಲೆಯೊಳಗಿನ ನೀವು ನೋಡಬಹುದು, ಸೇಮ್ ಅದನ್ನೇ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಒಂದು ಎಲೆಯೊಳಗಿನ ಅತಿ ಸೂಕ್ಷ್ಮ ಕೋಶದಿಂದ ಹಿಡಿದು ಆಕಾಶದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನೆವರೆಗೆ ಎಲ್ಲವೂ ಸಹ ವಿಜ್ಞಾನದ ಒಂದು ಅಧ್ಯಯನನೇ ಆಗಿದೆ. ವಿಜ್ಞಾನ ನಮಗೆ ಕೇವಲ ಮಾಹಿತಿಯನ್ನು ಕೊಡೋಲ್ಲ, ಅದು ಯೋಚಿಸುವ ವಿಧಾನವನ್ನು ಕಲಿಸುತ್ತೆ. ಓಕೆ, ಅಷ್ಟೇ ಅಲ್ಲದೆ ನಾವು ಯಾವುದೇ ವಿಷಯವನ್ನು ಕುತೂಹಲದಿಂದ ಗಮನಿಸಿದಾಗ ಏನಾಗುತ್ತಪ್ಪ ಅಂತಂದರೆ ಪ್ರಶ್ನೆಗಳನ್ನು ಕೇಳಬೇಕು ಅನಿಸುತ್ತೆ. ಪ್ರಶ್ನೆಗಳು ಕೇಳಿದಾಗ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಬೇಕು ಅನಿಸುತ್ತೆ. ಅದರಿಂದ ನಮಗೆ ಹೊಸ ಜ್ಞಾನ ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಪಠ್ಯ ಪುಸ್ತಕದ ಒಂದು ಪ್ರತಿಯೊಂದು ಅಧ್ಯಾಯವು ಒಂದು ಹೊಸ ಸಾಹಸದಂತೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಪ್ರತಿಯೊಂದು ಪುಟ ಇದೆಯಲ್ಲ, ಅದು ನಮ್ಮನ್ನು ಒಂದು ಹೊಸ ವಿಷಯದ ಕಡೆ ಕರೆದೊಯ್ಯುತ್ತಂತೆ. ಸೊ ನಾನು ಫುಲ್ ಕಂಪ್ಲೀಟಾಗಿ ನೋಡಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಾಗಿ. ಸೊ ಹೀಗೆ ಕಲಿಯುತ್ತಾ ಹೋದಂತೆ ನಮ್ಮ ಜ್ಞಾನ ಹೆಚ್ಚಾಗುತ್ತಂತೆ. ನಮ್ಮ ಸುತ್ತಲಿನ ಜಗತ್ತನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಸರಳ ಕಾಗದದ ವಿಮಾನವನ್ನು ನೋಡಿದಾಗ ನೀವು ನೋಡ್ಬೋದು ಇಲ್ಲಿ ಪಿಕ್ಚರ್ಸಲ್ಲಿ ಮಕ್ಕಳು. ಸೊ ಒಂದು ಕಾಗದ ವಿಮಾನವನ್ನು ನೋಡಿದ್ರೆ ಅದು ಕೇವಲ ಆಟಿಕೆ ಅಂತ ಕಾಣಿಸುತ್ತೆ ನಮಗೆ. ಆದರೆ ಅದೇ ಕಾಗದದ ವಿಮಾನ ಮನುಷ್ಯನಿಗೆ ಹಾರಾಟದ ಬಗ್ಗೆ ಯೋಚನೆ ಮಾಡೋಕ್ಕೆ ಅದು ನಮಗೆ ಇನ್ಸ್ಪೈರ್ ಮಾಡ್ತು. ಪಕ್ಷಿಗಳು ಹೇಗೆ ಹಾರ್ತಾ ಇದೆ ಅಂತ ಹೇಳಿ ಗಮನಿಸಿದ ವಿಜ್ಞಾನಿಗಳು ಮತ್ತು ಎಷ್ಟೋ ಆವಿಷ್ಕಾರರು ಅಂತ ಹೇಳ್ತಾರಲ್ವ, ಸೊ ಸೈಂಟಿಸ್ಟ್ಗಳು ವಿಮಾನಗಳನ್ನು ಅದನ್ನು ನೋಡಿಯ ವಿಮಾನಗಳನ್ನು ನಿರ್ಮಿಸಿದರು. ಅಂದರೆ ಪ್ರತಿಯೊಂದು ದೊಡ್ಡ ಆವಿಷ್ಕಾರದ ಆರಂಭ ಒಂದು ಸಣ್ಣ ಕುತೂಹಲದಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಕ್ಯೂರಿಯಾಸಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಹೇಗೆ, ಇದು ಯಾಕೆ, ಇದು ಏನು ಅನ್ನೋ ಒಂದು ಪ್ರಶ್ನೆಗಳ ಮೂಲಕ ಆಗುತ್ತೆ ಅನ್ನೋದೇ ಇದೆ. ಆದ್ದರಿಂದ ಈ ಹೊಸ ವಿಜ್ಞಾನ ಪ್ರಯಾಣದಲ್ಲಿ ನಾವು ಕೂಡ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳೋಣ, ಸುತ್ತಮುತ್ತಲಿನ ವಿಷಯಗಳನ್ನು ಗಮನಿಸೋಣ ಮತ್ತು ಹೊಸ ವಿಷಯಗಳನ್ನು ಕಲಿಯುತ್ತಾ ಮುಂದೆ ಸಾಗೋಣ ಅಂತ ಹೇಳಿಬಿಟ್ಟು ಈ ಒಂದು ಪೇಜಲ್ಲಿ ಇದೆ. ಎಕ್ಸ್ಪ್ಲೋರಿಂಗ್ ನ್ಯೂ ಐಡಿಯಾಸ್, ಡಿಸ್ಕವರಿಂಗ್ ವಂಡರ್ಸ್ ಆ್ಯಂಡ್ ರೀಚಿಂಗ್ ಫಾರ್ ದ ಸ್ಕೈಸ್. ಓಕೆ, ಆಕಾಶದೆತ್ತರಕ್ಕೆ ಹಾರೋಣ ಅಂತ ಹೇಳಿ ಕೊಡಿದೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪೇಜ್, ಸೆಕೆಂಡ್ ಪೇಜ್. ಈ ಒಂದು ಪೇಜಲ್ಲಿ ಏನಿದೆ ಅಂತ ಹೇಳಿದರೆ, ವಿಜ್ಞಾನ ಅನ್ನೋದು ಮತ್ತೆ ಅದೇ ಹೇಳ್ತಾ ಇದ್ದಾರೆ. ಏನಂತ ಹೇಳ್ಬಿಟ್ಟು, ವಿಜ್ಞಾನ ಅನ್ನೋದು ಕೇವಲ ಹೊಸ ವಿಷಯಗಳನ್ನು, ಘಟನೆಗಳನ್ನು ತಿಳಿದುಕೊಳ್ಳೋದಷ್ಟೇ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಒಂದು ವಿಧಾನವೂ ಹೌದು. 6ನೇ ತರಗತಿಯಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ, ನಾವು ಕುತೂಹಲದಿಂದ ಹಲವು ಪ್ರಶ್ನೆಗಳನ್ನು ಕೇಳಲು ಕಲಿತು. ಲಾಸ್ಟ್ ಇಯರು ಸಹ 6ನೇ ತರಗತಿಯಲ್ಲಿ ಕ್ಯೂರಿಯಾಸಿಟಿ ಅನ್ನೋ ಒಂದು ಹೊಸ ಪಠ್ಯಕ್ರಮ ಬಂದಿದೆ ಆಲ್ರೆಡಿ. ಸೊ ನಾವು ಆಲ್ರೆಡಿ ಅದರೊಳಗಡೆ ನೋಡಿದ್ದೀವಿ ಅಲ್ವಾ. ಸೊ 6ನೇ ತರಗತಿಯಲ್ಲಿ ನಾವು ಹಲವು ಪ್ರಶ್ನೆಗಳನ್ನು ಕೇಳಲು ಕಲ್ತಿದ್ವಲ್ವಾ. 7ನೇ ತರಗತಿಯಲ್ಲಿ ಆ ಕುತೂಹಲವನ್ನು ನಾವು ಮುಂದುವರಿಸೋಣ. ಸೊ ಪ್ರಶ್ನೆಗಳನ್ನು ಇನ್ನೂ ಡೀಪಾಗಿ ಯೋಚಿಸೋಣ, ಡೀಪಾಗಿ ಯೋಚಿಸಿ ಕ್ವಶನ್ ಕೇಳೋಣ, ಆ ಕುತೂಹಲನ ಇನ್ನಷ್ಟು ಮುಂದುವರಿಸೋಣ. ಈ ಘಟನೆ ಯಾಕಾಯಿತು, ವಸ್ತುಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಪ್ರಕೃತಿಯ ಈ ಬದಲಾವಣೆಗಳಿಗೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಚಟುವಟಿಕೆಗಳು ಪ್ರಯೋಗಗಳಷ್ಟೇ ಇಲ್ಲ, ಕೇವಲ ತರಗತಿಯಲ್ಲಿ ಮಾಡಲು ಮಾತ್ರವಲ್ಲ, ನಮ್ಮ ಸುತ್ತಲಿನ ಜಗತ್ತನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ನಾವು ಕೇವಲ ವಿದ್ಯಾರ್ಥಿಗಳಾಗಿಯೇ ಉಳಿಯದೆ ಸಣ್ಣ ಸಣ್ಣ ವಿಜ್ಞಾನಿಗಳಾಗಿಯೂ ಬೆಳಿತೇವೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ,
ಸೊ ವಿಜ್ಞಾನವು ನಮಗೆ ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನು ತಿಳಿಸುತ್ತೆ. ನಾವು ಮಾಡುವ ಪ್ರತಿಯೊಂದು ಕೆಲಸದ ಪರಿಸರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾವು ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಪರಿಸರವನ್ನು ರಕ್ಷಿಸುವ ಒಳ್ಳೆ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದಾನೆ. ಈ ವರ್ಷ ನಾವು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೂವಿಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಇಲ್ಲಿ ನೋಡ್ಬೋದು ಅನೇಕ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅರ್ತ್ ಸೈನ್ಸ್ ಅಂತ ಅಂದರೆ ಭೂವಿಜ್ಞಾನಕ್ಕೆ ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕಲಿತೇವೆ. ಕೆಲವೊಮ್ಮೆ ಒಂದು ವಿಷಯ ಮತ್ತೊಂದು ವಿಷಯದೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋದು ಸಹ ಇಲ್ಲಿ ನಾವು ತಿಳ್ಕೊಳ್ತೀವಿ. ಯಾಕೆಂತಂದರೆ ಫಿಸಿಕ್ಸ್ ಕಲಿತಿರುವಾಗ ಎಷ್ಟೋ ಸಲ ನಾವು ಕೆಮಿಸ್ಟ್ರಿ ಬಂದಿರುತ್ತೆ, ಕೆಮಿಸ್ಟ್ರಿ ಕಲಿತಿರುವಾಗ ಎಷ್ಟೋ ಸಲ ಫಿಸಿಕ್ಸ್ ಬಂದಿರುತ್ತೆ, ಅವೆರಡು ಕಲಿತಿರುವಾಗ ಬಯಾಲಜಿ ನೆನಪಾಗಿರುತ್ತೆ. ಸೊ ಎಲ್ಲ ಕನೆಕ್ಟೆಡ್ ಆಗಿರುತ್ತಲ್ವಾ. ಸೊ ವಿಜ್ಞಾನವನ್ನು ಕಲಿಯಲು ದೊಡ್ಡ ದೊಡ್ಡ ಪ್ರಯೋಗಾಲಯಗಳೇ ಬೇಕು ಅಂತ ಇಲ್ಲ, ಲ್ಯಾಬ್ ಬೇಕು ಅಂತ ಇಲ್ಲ. ನಮ್ಮ ದೈನಂದಿನ ಜೀವನದಲ್ಲೇ ಅನೇಕ ವಿಜ್ಞಾನ ಅಡಗಿದೆ. ಹೇಗೆ ಅಂತ ಅಂದರೆ ಇಲ್ಲಿ ನೋಡಬಹುದು, ಹಣ್ಣುಗಳು ಏಕೆ ಹಣ್ಣಾಗತ್ತೆ, ಕೆಲವು ಹಣ್ಣುಗಳನ್ನು ಕತ್ತರಿಸಿದ ನಂತರ ಬಣ್ಣ ಏಕೆ, ಆ್ಯಪಲ್ ನೋಡಬಹುದು ನೀವು, ಕತ್ತರಿಸಿ ಸ್ವಲ್ಪ ಹೊತ್ತಿಟ್ಟಾದ್ಮೇಲೆ ಅದು ಬ್ಲ್ಯಾಕ್ ಕಲರ್ ಆಗ್ತಾ ಬರುತ್ತೆ, ಕಂದು ಬಣ್ಣಕ್ಕೆ ಬರ್ತಾ ಇರುತ್ತೆ. ಸೊ ಆ ಶಾಲೆಯ ಯೂನಿಫಾರ್ಮ್ ಮೇಲೆ ಅರಿಶಿಣದ ಕಲೆ ಬಿದ್ದಾಗ ಏನಾಗುತ್ತೆ, ಇಂತಹ ಸರಳ ಪ್ರಶ್ನೆಗಳೇ ದೊಡ್ಡ ವೈಜ್ಞಾನಿಕ ಅರಿವಿಗೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಈ ಹೊಸ ಅಧ್ಯಾಯಗಳ ಮೂಲಕ ನಾವು ಪ್ರಶ್ನೆಗಳನ್ನು ಕೇಳ್ತಾ, ಪ್ರಯೋಗಗಳನ್ನು ಮಾಡ್ತಾ, ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯುತ್ತಾ ವಿಜ್ಞಾನದ ಅದ್ಭುತ ಲೋಕದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆಯಲ್ವಾ. ಸೊ ಏನಿದ್ರು ಇದು ಇಂಟ್ರೊಡಕ್ಷನ್ ಅಷ್ಟೇ. ಈ ಒಂದು ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ನೇ ಇರೋದು. ಸೊ ಬನ್ನಿ ನೆಕ್ಸ್ಟು ನೋಡೋಣ. ಹಾಗಾದರೆ ಮುಂದೆ ಏನಿದೆ ಅಂತ. ವಿಜ್ಞಾನ ಕೇವಲ ಜೀವಿಗಳ ಬಗ್ಗೆ ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿನ ವಸ್ತುಗಳು, ಅವುಗಳ ನಡುವ ಬದಲಾವಣೆಗಳು ಸಹ ಇದೆ ಮುಂದಿನ ಅಧ್ಯಾಯಗಳಲ್ಲಿ. ಹಾಗೆ ಇಡೀ ಒಂದು ಪೇಜಿನ ಒಂದು ಇಂಟ್ರೊಡಕ್ಷನ್ ಇದೆ ಈ ಒಂದು ಚಾಪ್ಟರಲ್ಲಿ. ಫಸ್ಟ್ ಒನ್, ಮುಂದಿನ ಅಧ್ಯಯನಗಳಲ್ಲಿ ನಾವು ಬ್ಯಾಟ್ರಿ, ಬಲ್ಬ್, ತಂತುಗಳ ಸಹಾಯದಿಂದ ಸರಳ ವಿದ್ಯುತ್ ಯಾವ ರೀತಿಯಾಗಿ ಒಂದು ಸಿಂಪಲ್ ಕನೆಕ್ಷನ್ಸ್ ಯಾವ ರೀತಿಯಾಗಿ ಕೊಡೋದು ಅಂತ ಹೇಳಿಬಿಟ್ಟು ಇದು ಮಾಡ್ತೇವೆ. ಆಮೇಲೆ ಯಾವ ವಸ್ತುಗಳು ವಿದ್ಯುತ್ ಸಾಗಿಸ್ತವೆ, ವಾಹಕ ಯಾವುದು, ಅವಾಹಕ ಯಾವುದು ಅಂತ ಹೇಳಿಬಿಟ್ಟು ತಿಳ್ಕೊಳ್ತೀವಿ. ಕಂಡಕ್ಟರ್ಸ್, ನಾನ್ ಕಂಡಕ್ಟರ್ ಎಲ್ಲ ಕಲ್ತಿದ್ದೀವಿ ಅಲ್ವಾ. ಮೆಟಲ್ ಮತ್ತು ನಾನ್ ಮೆಟಲ್ ಮೇಲೆ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಏನು 6th ಮತ್ತು 7th ಕಲ್ತಿದ್ವಲ್ಲ ಅದರ ಮುಂದಿನ ಭಾಗನೇ ನಮಗೆ 6th ಮಾಡಿದ್ದೀವಲ್ವ, ಅದರ ಮುಂದಿನ ಭಾಗ ನಮಗೆ 7th ಸ್ಟ್ಯಾಂಡರ್ಡಲ್ಲಿ ಸಿಕ್ಕಿರೋದು. ಅಷ್ಟೇ ಅಲ್ಲದೆ ನಮ್ಮ ದೈನಂದಿನ ಜೀವನದಲ್ಲಿ ಏನಾಗುತ್ತಪ್ಪ ಅಂತಂದರೆ ಬದಲಾವಣೆಗಳು ನಡೀತಾ ಇರುತ್ತೆ. ಉದಾಹರಣೆಗೆ ಬ್ಯಾಟ್ರಿ ಅಷ್ಟೊಂದು ಶಕ್ತಿ ಖಾಲಿ ಆಗುತ್ತೆ, ಐಸ್ ಕ್ರೀಮ್ ಕರಗಿ ನೀರಾಗುತ್ತೆ, ಹಣ್ಣುಗಳು ಹಣ್ಣಾಗುತ್ತೆ, ದೊಡ್ಡ ಕಲ್ಲುಗಳು ಸಣ್ಣ ಸಣ್ಣ ಕಲ್ಲುಗಳಾಗಿ ಉಳಿಯುತ್ತೆ. ಇವೆಲ್ಲವೂ ಬದಲಾವಣೆಗಳ ಒಂದು ಚೇಂಜಸ್. ಸಮ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್ ಆ್ಯಂಡ್ ಅದರ್ ಕ್ಯಾನ್ ನಾಟ್ ಬಿ ರಿವರ್ಸ್ಡ್. ಹೌದು, ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಬಗ್ಗೆ ಎಲ್ಲ ಇದೆ. ಆದರೆ ಎಲ್ಲ ಬದಲಾವಣೆಗಳು ಒಂದೇ ಸ್ಥಿತಿಯಲ್ಲಿರಲ್ಲ ಅಲ್ವಾ. ಕೆಲವು ಬದಲಾವಣೆಗಳನ್ನು ಹಿಂದಿಗೆ ತರಬಹುದು, ರಿವರ್ಸೆಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಅದನ್ನು ಸಹ ಇದೆ ಅಂತ ಹೇಳಿಬಿಟ್ಟು. ನೀರನ್ನು ತಣ್ಣಾಗಿಸಿದ್ರೆ ಮತ್ತೆ ಐಸ್ ಸಿಗುತ್ತೆ, ರಿವರ್ಸೆಬಲ್ಲು. ಇರ್ರಿವರ್ಸಿಬಲ್ ಅಂತಂದರೆ ಹಣ್ಣು, ಒಂದು ಕಾಯಿ ಅದು ಹಣ್ಣಾದ ನಂತರ ಮತ್ತೆ ಅದನ್ನು ನಾವು ಕಾಯಿ ಮಾಡೋಕ್ಕಾಗಲ್ಲ. ಮಾವಿನಕಾಯಿ ಹಣ್ಣಾದ ತಕ್ಷಣ ಹಣ್ಣಾಗಿದ್ದನ್ನು ಮತ್ತೆ ಮಾವಿನಕಾಯಿ ತೊಗೊಂಬರೋಕ್ಕಾಗತ್ತಾ? ಇರ್ರಿವರ್ಸಿಬಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಎಲ್ಲ ಇದೆ ಮುಂದೆ ನೋಡೋಕ್ಕೆ ಆಯಿತಾ. ಇಂತಹ ಬದಲಾವಣೆಗಳಲ್ಲಿ ಹೀಟ್ ಅನ್ನೋದು ಪ್ರಮುಖ ಒಂದು ಪಾತ್ರ ವಹಿಸುತ್ತೆ. ಐಸ್ ಕರಗಕ್ಕೆ, ನೀರು ಕುದಿಯೋಕ್ಕೆ, ವಸ್ತುಗಳು ಬಿಸಿ ಆಗೋಕ್ಕೆ, ಇವೆಲ್ಲ ಒಂದು ಹೀಟ್ನ ಒಂದು ಎಫೆಕ್ಟ್ಗಳು ಅಂತ ಹೇಳ್ಬೋದು. ನಾವು ನೀರಿನ ಒಂದು ಅದ್ಭುತ ಚಕ್ರದ ಬಗ್ಗೆನೂ ಸಹ ಮುಂದೆ ತಿಳ್ಕೊಳ್ತೀವಿ. ಏನಪ್ಪ ಅಂತಂದರೆ ಸೂರ್ಯನ ಶಾಖದಿಂದ ಸಮುದ್ರ ನದಿಗಳ ನೀರು ಆವಿಯಾಗತ್ತೆ, ಎವಾಪ್ರೇಷನ್, ಕಂಡೆನ್ಸೇಷನ್ ಅದೆಲ್ಲ ನಡತ್ತಲ್ವ. ಮೋಡಗಳಾಗಿ ರೂಪುಗೊಂಡು ಮಳೆಯಾಗಿ ಭೂಮಿಗೆ ತಿರುಗುತ್ತೆ, ಆ ನೀರು ಮತ್ತೆ ಆವಿಯಾಗುತ್ತೆ. ಇದನ್ನು ನಾವು ವಾಟರ್ ಸೈಕಲ್ ಅಂತ ಹೇಳ್ತೀವಲ್ವಾ. ಸೊ ಹೀಗಾಗಿ ವಿಜ್ಞಾನ ನಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಬದಲಾವಣೆಯ ಹಿಂದಿರುವ ಕಾರಣವನ್ನು ತಿಳಿಯೋಕ್ಕೆ ಸಹಾಯ ಮಾಡುತ್ತೆ ಅಂತ ಈ ಪೇಜಲ್ಲಿ. ಫಾಸ್ಟ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ಸ್ಲೋ ಆಗಿ ಮಾಡಬೇಕಾ ಅಥವಾ ಪಾರ್ಟ್ 1 ಪಾರ್ಟ್ 2 ಟೈಪಲ್ಲಿ ಮಾಡಬೇಕಾ ಅಂತೇಳಿ. ಅಂತಂದರೆ ಒಂದೇ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಫುಲ್ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಬಹಳ ಲೆಂದಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಇಲ್ಲ ನಮಗೆ ಸ್ವಲ್ಪ ಚಂಕ್ಸಲ್ಲಿ ಹೇಳಿ ಅಂದರೆ ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನು ಮಾಡಿ ನೀವು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೂ ಅದನ್ನು ಮಾಡ್ತೇನೆ. ಸೊ ನೀವು ಕಮೆಂಟಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡಿದ್ರೆ, ವಿಜ್ಞಾನ ಕೇವಲ ವಸ್ತುಗಳ ಬದಲಾವಣೆಗಳ ಬಗ್ಗೆ ಮಾತ್ರ ಅಲ್ಲ, ಜೀವಿಗಳ ಬೆಳವಣಿಗೆ. ನೆಕ್ಸ್ಟ್ ಚಾಪ್ಟರ್ ಬಂತು. ಸೊ ಚೇಂಜಸ್ ಆಯಿತಾ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಬರ್ತಾ ಇದೆ ಏನು, ಜೀವಿಗಳ ಬೆಳವಣಿಗೆ ಮತ್ತು ಪ್ರಕೃತಿಯ ಅನೇಕ ಅದ್ಭುತ ಪ್ರಕ್ರಿಯೆಗಳ ಬಗ್ಗೆನೂ ಸಹ ಹೇಳುತ್ತೆ. ಓಕೆ, ಇಲ್ಲಿ ನೋಡಬಹುದು ನೀವು, ನಾನಿಲ್ಲಿ ಮಾತಾಡಿದ್ದು ಎಲೆಕ್ಟ್ರಿಸಿಟಿ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಚೇಂಜಸ್ ಅರೌಂಡ್ ಅಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್, ರಿವರ್ಸ್ ಆ್ಯಂಡ್ ಇರಿವರ್ಸಿಬಲ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನಿದೆ ನೋಡೋಣ. ಸೊ ಎಲ್ಲವೂ ಈ ಒಂದು ಸಿಲೆಬಸ್, ಈ ವರ್ಷದ ಸಿಲೆಬಸ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ ದೀಸ್ ಕಾನ್ಸೆಪ್ಟ್ಸ್. ಓಕೆ,
ನೆಕ್ಸ್ಟು ನಾವು ಪ್ರತಿದಿನ ಬೆಳಿಗ್ಗೆ ನಾವು ಪ್ರತಿದಿನ ಬೆಳವಣಿಗೆ ಅಂದರೆ ಸಜೀವಿಗಳು ಅಂತಂದರೆ ಬೆಳಿತೀವಲ್ವ, ಬೆಳೀತಾ ಹೋಗ್ತೀವಿ. ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ನಾವು ಆಹಾರ ತಿಂತೇವೆ, ಉಸಿರಾಡ್ತೇವೆ, ರಕ್ತ ದೇಹದ ಎಲ್ಲ ಭಾಗಗಳಿಗೆ ಪೋಷಕಾಂಶಗಳನ್ನು ತಲುಪಿಸುತ್ತೆ. ಇವೆಲ್ಲವೂ ಜೀವ ಉಳಿಯಲು ಅಗತ್ಯವಾದ ಒಂದು ಜೀವನ ಪ್ರಕ್ರಿಯೆಗಳು. ಹಾಗಾದರೆ ಸಸ್ಯಗಳು ಹೇಗೆ ಬೆಳೆಯುತ್ತೆ? ಅವು ಆಹಾರ ಎಲ್ಲಿಂದ ಪಡೆಯುತ್ತೆ? ಅವು ಬದುಕಕ್ಕೆ ಆಹಾರ ಬೇಕಲ್ವಾ? ಸೂರ್ಯನ ಬೆಳಕು, ನೀರು, ಗಾಳಿಯ ಸಹಾಯದಿಂದ ಫೋಟೋಸಿಂಥಸಿಸ್ ಪ್ರೊಸೆಸ್ ಮೂಲಕ 6th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದೀವಿ. ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದೇ ಒಂದು ಪ್ರಕೃತಿಯ ಒಂದು ಅದ್ಭುತ ವ್ಯವಸ್ಥೆ ಅಲ್ವಾ. ಇನ್ನೊಂದು ಕುತೂಹಲಕಾರಿ ವಿಷಯ ಅಂತ ಅಂದರೆ ಸಮಯ, ಟೈಮ್. ನಾವು ಪ್ರತಿದಿನ ಗಡಿಯಾರ ನೋಡಿ ಸಮಯ ತಿಳಿದುಕೊಳ್ತೇವೆ. ಆದರೆ ಹಳೆಯ ಕಾಲದಲ್ಲಿ ಗಡಿಯಾರಗಳೇ ಇರಲಿಲ್ಲ ಅಲ್ವಾ. ಆದರೆ ಹಳೆಯ ಕಾಲದಲ್ಲಿ ಗಡಿಯಾರ ಇರಲಿಲ್ಲ. ಆಗ ಜನರು ಸೂರ್ಯನ ಬೆಳಕು ಮತ್ತು ಸೂರ್ಯನ ನೆರಳನ್ನು ಗಮನಿಸಿ ಸಮಯವನ್ನು ಒಂದು ಅಂದಾಜು ಮಾಡಿ ಹೇಳ್ತಿದ್ರು. ಸೂರ್ಯನ ಸ್ಥಾನ ಬದಲಾದಂತೆ ನೆರಳಿನ ಉದ್ದ ಮತ್ತು ದಿಕ್ಕು ಬದಲಾಗತ್ತೆ, ಅದು ಗೊತ್ತು ನಮಗೆ. ಇದನ್ನೇ ಆಧರಿಸಿ ಸೂರ್ಯನ ಒಂದು ಗಡಿಯಾರ, ಸನ್ ಡಯಾಲ್ ಅನ್ನೋ ಒಂದು ಸಾಧನವನ್ನು ಅವರು ಬಳಸ್ತಾ ಇದ್ದರು. ಬೆಳಕು ಮತ್ತು ನೆರಳು ಕೇವಲ ಸಮಯ ತಿಳಿಯಲು ಮಾತ್ರ ಅಲ್ಲ, ನಮ್ಮ ಸುತ್ತಲಿನ ಒಂದು ವಸ್ತುಗಳನ್ನು ನೋಡಲು ಸಹ ಸಹಾಯ ಮಾಡುತ್ತೆ ಅಲ್ವಾ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಕಾಣುತ್ತೆ, ಬೆಳಕು ಹೇಗೆ ಪ್ರತಿಫಲಿಸುತ್ತೆ ಅನ್ನೋದು ಸಹ ವಿಜ್ಞಾನ ಉತ್ತರ ನೀಡುತ್ತೆ. ಹೀಗೆ ಈ ವರ್ಷ ನಾವು ಜೀವಿಗಳ ಬೆಳವಣಿಗೆ ಆಗಿರ್ಬೋದು, ಸಮಯದ ಅಳತೆ, ಬೆಳಕು, ನೀರು, ದೆನ್ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಷಯಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಪ್ರತಿಯೊಂದು ಪ್ರಶ್ನೆಯೂ ಹೊಸ ಅನ್ವೇಷಣೆಗೆ ದಾರಿ ಮಾಡಿಕೊಡುತ್ತೆ. ಓಕೆ ಫೈನ್. ನೆಕ್ಸ್ಟು ಇನ್ನೂ ಏನೇನು ಕಲಿತೀವಿ, ಏನೇನು ನೋಡ್ತೀವಿ ಅನ್ನೋದಕ್ಕೆ ಈ ಪೇಜಲ್ಲೂ ಇದೆ. ಅದೇನಪ್ಪ ಅಂತಂದರೆ ಬೆಳಕು ನೆರಳು ಬಗ್ಗೆ ಆಗಿತ್ತಲ್ವ. ನೆಕ್ಸ್ಟು ಉದಾಹರಣೆಗೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೋದು. ಭೂಮಿ, ಚಂದ್ರ ಮತ್ತು ಸೂರ್ಯ ಪರಸ್ಪರ ಚಲಿಸುವಾಗ ಅವುಗಳ ನೆರಳುಗಳು ಒಂದರ ಮೇಲೆ ಇನ್ನೊಂದು ಬಿದ್ದಾಗ ಆಗ ಗ್ರಹಣಗಳು ಉಂಟಾಗತ್ತೆ ಅಂತ ಹೇಳಿಬಿಟ್ಟು ಸಹ ತಿಳ್ಕೊಳ್ತೀವಿ. ನಮಗೆ ಹಗಲು ಮತ್ತು ರಾತ್ರಿ ಆಗೋದು ಭೂಮಿಯ ಚಲನೆಯಿಂದ ಅಂತ ಗೊತ್ತು. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಒಂದು ಭಾಗದಲ್ಲಿ ಹಗಲಿದ್ರೆ ಇನ್ನೊಂದು ಭಾಗದಲ್ಲಿ ರಾತ್ರಿ ಇರುತ್ತೆ ಅನ್ನೋದು ಗೊತ್ತು. ಚಂದ್ರನು ಭೂಮಿಯ ಸುತ್ತ ಸುತ್ತಾನೆ ಮತ್ತು ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ. ಈ ಚಲನೆಗೆ ನಮ್ಮ ಜೀವನದ ಅನೇಕ ಘಟನೆಗಳಿಗೆ ಕಾರಣ ಆಗಿದೆ ಅನ್ನೋದು ಸಹ ನಾವು ತಿಳ್ಕೊತೀವಿ. ವಿಜ್ಞಾನವು ಇಂಥ ಅದ್ಭುತ ಘಟನೆಗಳ ಹಿಂದಿರುವ ಕಾರಣವನ್ನು ತಿಳಿಸತ್ತೆ. ಯಾರು ತಿಳಿಸ್ತಾರೆ ನಮಗೆ? ಮೇಲಿಂದ ಯಾರಾದರೂ ಬಂದು ಏಲಿಯನ್ಸ್ ಯಾರಾದರೂ ಹೇಳ್ಕೊಡ್ತಾರಾ? ಇಲ್ಲ. ಸೊ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಸೈನ್ಸ್ ಓನ್ಲಿ. ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳಿದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ಫಿನಾಮಿನೂ ಸಹ ನಾವು ನೋಡಬಹುದು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಈಗ ಬಂದಿದೆ. ಓಕೆ ಫೈನ್. ಹಾಗಾದರೆ ನೆಕ್ಸ್ಟು ಯಾವುದ್ರ ಬಗ್ಗೆ ಇದೆ ಅಂತಂದರೆ ಇಲ್ಲಿದೆ. ಸೊ ವಿಜ್ಞಾನ ಇಂಥ ಅದ್ಭುತ ಹಿಂದಿರುವ ಕಾರಣವನ್ನು, ಘಟನೆಗಳ ಹಿಂದಿರುವ ಕಾರಣವನ್ನು ತಿಳಿಸತ್ತೆ. ಮೊದಲಿಗೆ ಇವು ಕಷ್ಟದ ವಿಷಯಗಳಂತ ಕಂಡರೂ ಸಹ ಪ್ರಶ್ನೆಗಳನ್ನು ಕೇಳ್ತಾ 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 ನಮಗೆ ಕುತೂಹಲ ಹೆಚ್ಚಾಗತ್ತೆ. ನಾವು ನಮ್ಮ ಬಗ್ಗೆ, ನಮ್ಮ ಒಂದು ಯೂನಿವರ್ಸ್ ಬಗ್ಗೆ, ನಮ್ಮ ಸುತ್ತಮುತ್ತಲು ಏನೇನಿದೆಯೋ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಇದೆಯಲ್ಲ, ಆ ಕೆರಳಿಸುವ ಒಂದು ಸಬ್ಜೆಕ್ಟೇ ನಮ್ಮ ಒಂದು ವಿಜ್ಞಾನ ಅಲ್ವಾ. ಈ ಪುಸ್ತಕದಲ್ಲಿರುವ ಅಧ್ಯಾಯಗಳಲ್ಲಿ ನಾವು ಅನೇಕ ಸರಳ ಪ್ರಯೋಗಗಳನ್ನು ಮಾಡ್ತೀವಿ. ಕೆಲವೊಮ್ಮೆ ನಾವು ಒಂದು ಫಲಿತಾಂಶವನ್ನು ನಿರೀಕ್ಷಿಸ್ತೇವೆ, ಆದರೆ ಪ್ರಯೋಗದ ನಂತರ ಬೇರೆ ಫಲಿತಾಂಶ ಸಿಗಬಹುದು, ಹೇಳೋಕ್ಕಾಗಲ್ಲ. ಆಗ ಮತ್ತಷ್ಟು ಪ್ರಶ್ನೆಗಳು ಹುಟ್ಟತ್ತೆ. ಇದೇ ವಿಜ್ಞಾನದ ಒಂದು ಬ್ಯೂಟಿ ಅನ್ಬೋದು. ಓಕೆ, ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವೂ ಹೊಸ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ. ಒಂದು ವೇಳೆ ಒಂದು ಫೇಲ್ ಆಯಿತು ಅಂತಂದರೆ ಒಂದು ಎಕ್ಸ್ಪರಿಮೆಂಟು ಅಲ್ಲಿ, ಹಾಗಾದರೆ ಬೇರೆ ಒಂದು ಕೆಮಿಕಲ್ ಏನಾದರೂ ಬಂತು ಅಥವಾ ಬೇರೆ ಏನೋ ಒಂದು ರಿಸಲ್ಟ್ ಬಂತು ಅಂತ ಅಂದರೆ ಆ ರಿಸಲ್ಟಿಗೂ ಸಹ ಅಲ್ಲಿ ಒಂದು ಉತ್ತರವನ್ನು ಹುಡುಕಿದ್ರೆ ಅದು ಒಂದು ಹೊಸ ಪ್ರಯೋಗ ಆಗುತ್ತೆ ಅಲ್ವಾ. ಹೊಸ ವಿಷಯಗಳನ್ನು ಕಂಡುಹಿಡಿಯೋದೇ ನಮ್ಮ ಒಂದು ವಿಜ್ಞಾನ. ಸೊ ಹಾಗಾಗಿಬಿಟ್ಟು ವಿಜ್ಞಾನದ ಪ್ರಯಾಣದಲ್ಲಿ ನಾವು ಕೂಡ ವಿಜ್ಞಾನಿಯಂತೆ ಯೋಚಿಸೋಣ, ಪ್ರಶ್ನೆಗಳನ್ನು ಕೇಳೋಣ, ಪ್ರಯೋಗಗಳನ್ನು ಮಾಡೋಣ ಮತ್ತು ಈಸಿಯಾಗಿ ಉತ್ತರಗಳನ್ನು ಹುಡುಕೋಣ. ಏಕೆಂದರೆ ವಿಜ್ಞಾನ ಅಂದರೆ ಕೇವಲ ಉತ್ತರಗಳನ್ನು ತಿಳ್ಕೊಳ್ಳೋದಲ್ಲ, ಸರಿಯಾದ ಪ್ರಶ್ನೆಗಳನ್ನು ಕೇಳುವುದನ್ನು ಕಲಿಯೋದಿದೆಯಲ್ಲ, ಅದು ಫಸ್ಟು ವಿಜ್ಞಾನ. ಹಾಗಾಗಿಬಿಟ್ಟು ಒಂದು ಒಳ್ಳೆಯ ವಿಜ್ಞಾನಿ ಅಂತಂದರೆ ಎಲ್ಲ ಉತ್ತರಗಳನ್ನು ತಿಳಿದವನಲ್ಲ, ಹೊಸ ಹೊಸ ಪ್ರಶ್ನೆಗಳನ್ನು ಕೇಳುವವನಿದ್ದಾನಲ್ಲ, ಅವನೇ ಒಂದು ಒಳ್ಳೆಯ ವಿಜ್ಞಾನಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಲಾಸ್ಟಿಗೆ ಹ್ಯಾಪಿ ಎಕ್ಸ್ಪ್ಲೋರಿಂಗ್ ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಹೇಳಿಬಿಟ್ಟು ಕೊಟ್ಟು ಇಲ್ಲಿ ಏನು ಕೊಟ್ಟಿದ್ದಾನೆ ಗೊತ್ತಾ? ಸೊ ಇನ್ ದ ಸ್ಕೂಲ್ ಆರ್ ಡ್ಯೂರಿಂಗ್ ಟೆಸ್ಟ್. ಓಕೆ ಫೈನ್. ಇದರೊಳಗಡೆ ಏನು ಕೊಟ್ಟಿದ್ದಾನಪ್ಪ ಅಂತಂದರೆ, ಸಾಮಾನ್ಯವಾಗಿ ಶಾಲೆಯಲ್ಲಿ ಅಥವಾ ಪರೀಕ್ಷೆಯಲ್ಲಿ ನಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ, ನಾವು ಉತ್ತರಗಳನ್ನು ಬರಿತೀವಿ. ಆದರೆ ಇಂದು ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡೋಣ. ಇಲ್ಲಿ ಏನಂತಂದರೆ ವಿ ಶುಡ್ ಥಿಂಕ್ ಡಿಫ್ರೆಂಟ್ಲಿ. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಯೋಚನೆನ. ಒಬ್ಬ ಒಳ್ಳೆಯ ವಿಜ್ಞಾನಿಯ ವಿಶೇಷತೆ ಏನು ಗೊತ್ತಾ? ಅವನು ಕೇವಲ ಉತ್ತರ ಹುಡುಕೋದಲ್ಲ, ಹೊಸ ಹೊಸ ಪ್ರಶ್ನೆಗಳನ್ನು ಕೇಳ್ತಾನೆ. ಕೆಲವೊಮ್ಮೆ ಒಂದೇ ಉತ್ತರಕ್ಕೆ ಹಲವಾರು ಪ್ರಶ್ನೆಗಳು ಇರಬಹುದು, ಹೌದಲ್ವಾ? ಸೊ ಆನ್ ದ ಟೈಮ್, ಉದಾಹರಣೆಗೆ ಯಾರಾದರೂ ನಾನು ಹಾಲು ಸೇರಿಸಿದ್ದೇನೆ ಎಂದು ಹೇಳಿದರೆ ಅದಕ್ಕೆ ನಾವು ಯಾವುದಕ್ಕೆ ಹಾಲು ಸೇರಿಸಿದ್ದೀರಿ,
ಎಂದು ಕೇಳಬಹುದು. ಚಹಾಕ್ಕೆ ಸೇರಿಸ್ತೀರಾ, ಕಾಫಿಗೆ ಸೇರಿಸ್ತೀರಾ, ಅಥವಾ ಸಿಹಿ ತಿಂಡಿಗೆ ಏನಾದರೂ ಸೇರಿಸ್ತೀರಾ ಅಂತ ಹೇಳಿಬಿಟ್ಟು ಕೇಳಬಹುದು ಅಲ್ವಾ. ಸೊ ಹಾಗಾಗಿಬಿಟ್ಟು ಹಾಗೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು ಎಂದು ಹೇಳಿದರೆ ಯಾಕೆ ವಕ್ರವಾಗಿದ್ದು ಎಂದು ಪ್ರಶ್ನಿಸಬಹುದು. ಅದು ಅನಾರೋಗ್ಯದಿಂದ ಆಗಿತ್ತಾ, ವಯಸ್ಸಿನಿಂದ ಆಗಿತ್ತಾ, ಅಥವಾ ಬೇರೆ ಕಾರಣ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ ಒಂದೇ ಆನ್ಸರಿಗೆ ಎಷ್ಟೊಂದು ಕ್ವಶನ್ಸ್ಗಳನ್ನು ನಾವು ಕೇಳ್ಬೋದು. ಇನ್ನೊಬ್ರು ಗಾಬಿ ಆಗಬೇಡಿ, ನನ್ನ ಬಳಿ ಟವಾಲ್ ಇದೆ ಅಂದರೆ ಟವಾಲ್ ಯಾಕೆ ಬೇಕಾಯಿತು ಎಂದು ಕೇಳಬಹುದು. ಅಥವಾ ನೀರು ಚೆಲ್ತೆ, ಅಥವಾ ಮಳೆಯಲ್ಲಿ ನೆಂದ್ರಾ, ಅಥವಾ ಬೇರೆ ಯಾವುದಾದ್ರೂ ಕಾರಣವೇ ಅಂತ ಹೇಳ್ಬಿಟ್ಟು ಕೇಳ್ಬೋದು. 42 ಅನ್ನೋ ಒಂದು ಉತ್ತರ ಬಂತು ಅಂತ ತಿಳ್ಕೊಳ್ಳಿ. ಇಲ್ಲಿದೆ ನೋಡಿ. ಸೊ 42 ಅನ್ನೋ ಉತ್ತರ ಬಂದರೆ ಅದಕ್ಕೆ ಅನೇಕ ಪ್ರಶ್ನೆಗಳು ಬರ್ಬೋದು. 40 + 2 ಎಷ್ಟು, ಒಂದು ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಯಾವುದಾದ್ರೂ ಒಂದು ಲೆಕ್ಕದ ಉತ್ತರವೇ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಇಲ್ಲಿ ನೋಡ್ರಿ, ಪ್ಲೀಸ್ ಆಸ್ಕ್ ಎ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಟ್ ಆಬ್ವಿಯಸ್ ಕ್ವಶನ್ಸ್ ಲೈಕ್ ವಾಟ್ ಈಸ್ 32 + 10. ಈಸಿ ಆಗಿರುವಂಥ 32 + 10 ಇಂಥ ಮಗ್ನಂಥ ಕ್ವಶನ್ಸ್ಗಳನ್ನು ಕೇಳಬೇಡಿ. 32 + 10 42 ಆಗುತ್ತೆ, ಈ ರೀತಿಯಾದ ಕ್ವಶನ್ಸ್ ಕೇಳಬೇಡಿ. 42 ಅನ್ನೋದನ್ನು ಮಕ್ಕಳಲ್ಲಿ ಆನ್ಸರನ್ನು ಬರಿತಾ ಇದ್ದೀವಿ ಅಂತಂದರೆ ಕ್ವಶನ್ ಬೇರೆ ಎಲ್ಲ ರೀತಿ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಮೊಟ್ಟೆಯನ್ನು ತಿಂತಾರೆ, ಈ ರೀತಿಯಾಗಿ 42 ಅನ್ನೋದು ಬರಲಿ, ಸ್ವಲ್ಪ ಅವರು ಯೋಚನೆ ಮಾಡೋಂಥ ಬರಲಿ. ಹಾಗಾಗಿಬಿಟ್ಟು ನಾವು ಏನು ಕಲಿತೇವೆ ಅಂದರೆ ವಿಜ್ಞಾನದಲ್ಲಿ ಯಾವುದೇ ಪ್ರಶ್ನೆ ಮೂರ್ಖತನದ ಪ್ರಶ್ನೆ ಅಲ್ಲ, ನೆನಪಿರಲಿ. ಕುತೂಹಲದಿಂದ ಕೇಳುವ ಪ್ರತಿಯೊಂದು ಪ್ರಶ್ನೆ ಇದೆಯಲ್ಲ ಅದು ಹೊಸ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ, ಇದು ನೆನಪಿರಲಿ. ಆದ್ದರಿಂದ ಈ ಅಧ್ಯಾಯದಲ್ಲಿ ನಾವು ಉತ್ತರಗಳನ್ನು ಮಾತ್ರ ನೆನಪಿಸ್ಕೊಳ್ಳೋದಿಲ್ಲ, ಉತ್ತರಗಳ ಹಿಂದಿರುವ ಕಾರಣಗಳನ್ನು ಹುಡುಕ್ತೇವೆ. ಅಷ್ಟೇ ಅಲ್ಲದೆ ಹೊಸ ಪ್ರಶ್ನೆಗಳನ್ನು ಕೇಳ್ತೇವೆ ಮತ್ತು ವಿಜ್ಞಾನಿಯಂತೆ ಯೋಚಿಸಲು ಕಲಿತೇವೆ. ಸೊ ಇಷ್ಟು ಈ ಒಂದು ಪಾಠದಲ್ಲಿ ಇದೆ. ಕಂಪ್ಲೀಟಾಗಿ ನಾವು 7th ಸ್ಟ್ಯಾಂಡರ್ಡಲ್ಲಿ ಏನೇನು ಕಲಿತೀವಿ ಅನ್ನೋದರ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್, ಸಿಂಪಲ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಈ ಪಾಠದಲ್ಲಿ ಇದೆ. ಸೊ ಈ ಪಾಠದಲ್ಲಿ ಕ್ವಶನ್ ಆನ್ಸರ್ಸ್ ಇಲ್ಲ, ದೇ ಹ್ಯಾವ್ ನಾಟ್ ಪ್ರೊವೈಡೆಡ್ ಎನಿ ಕ್ವಶನ್ಸ್ ಹಿಯರ್. ಆಲ್ದೋ ನಾನು ನನ್ನದೇ ಒಂದು ಸ್ವಂತಕ್ಕೆ ಕ್ವಶನ್ ಆನ್ಸರ್ಸ್ಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.